ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇದೀಗ ಸಿಎಂ ಡಿಕೆ ಸಂಪುಟ ಸಸ್ಪೆನ್ಸ್ ಆಗ್ತಾ ಇದೆ. 8 ಮಾಜಿ ಸಚಿವರು ಸೇಫ್ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಿದ್ರೆ ಯಾರು ಆ 8 ಮಾಜಿ ಸಚಿವರು? ಈ ಕುರಿತಾಗಿ ಅಶ್ವವೇಗದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸಿಎಂ ಡಿಕೆ ಸಂಪುಟ ಸಸ್ಪೆನ್ಸ್, 8 ಮಾಜಿ ಸಚಿವರು ಸೇಫ್. ಯಾರ್ಯಾರು ಗೊತ್ತಾ ಆ 8 ಮಾಜಿ ಸಚಿವರು? ಡಿಕೆಶಿ ಸಂಪುಟ ವಿಸ್ತರಣೆಯಲ್ಲೂ ಮತ್ತೆ ಹಿರಿಯರಿಗೆ ಮಣೆ ಹಾಕ್ತಾರ? ಹಾಗಿದ್ರೆ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಂತ ಹೈಕಮಾಂಡ್ ಲೆಕ್ಕಾಚಾರವನ್ನ ಹಾಕಿತ್ತು. ಆದ್ರೆ ರಾಜ್ಯ ನಾಯಕರ ಪಟ್ಟಿಯಲ್ಲಿ ಮತ್ತೆ ಹಿರಿಯರದ್ದೇ ಹೆಸರು ಕೇಳಿ ಬರ್ತಾ ಇದೆ. ವರಿಷ್ಠರ ಲೆಕ್ಕ ಒಂದು, ರಾಜ್ಯ ನಾಯಕರ ಲೆಕ್ಕ ಮತ್ತೊಂದಾಗಿದೆ. ಸಚಿವ ಸ್ಥಾನಕ್ಕಾಗಿ ಹಳೆ ಹೊಸ ಸಮರಕ್ಕೆ ಬಿಗ್ ಕ್ಲೈಮ್ಯಾಕ್ಸ್. ಈಗ ಡಿಕೆ ಸಂಪುಟದಲ್ಲಿ ಸಿದ್ದು ಸಂಪುಟದ 8 ಮಾಜಿ ಸಚಿವರಿಗೆ ಸ್ಥಾನ ಸಿಗುತ್ತಾ? ಬಹುತೇಕ ಸಚಿವರಿಗೆ ಮತ್ತೆ ಸಚಿವ ಸ್ಥಾನ ನೀಡುವ ಯೋಚನೆ ಆಗ್ತಾ ಇರುವಂತದ್ದು. 11 ಹೆಸರುಗಳು ಫಿಲ್ಟರ್ಗೆ ಹೇಳಿದ್ರು ಕೂಡ ಸರ್ಕಾರ ಒಪ್ಪಿದಂತೆ ಕಾಣ್ತಾ ಇಲ್ಲ. 8 ಜನ ಸೇಫ್, ಆದ್ರೆ 3 ಗೇಟ್ ಪಾಸ್ ಅಂತ ಹೇಳಲಾಗ್ತಾ ಇದೆ. ಹೊಸದಾಗಿ ಓರ್ವ ಮಾಜಿ ಸಚಿವರನ್ನ ಹೆಸರನ್ನ ಪಟ್ಟಿಗೆ ಸೇರ್ಪಡೆ. ಹಾಗಿದ್ರೆ 11 ಮಾಜಿಗಳ ಪಟ್ಟಿಯಲ್ಲಿ ಹೊರಬಿದ್ದವರು ಯಾರು? ಮಾಜಿ ಸಚಿವರ ಪೈಕಿ ಯಾರಿಗೆ ಮತ್ತೊಮ್ಮೆ ಈ ಒಂದು ಸಚಿವ ಸ್ಥಾನ ಸಿಗುತ್ತೆ? ಈ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂತದ್ದು. ಸಿಎಂ ಡಿಕೆ ಸಂಪುಟ ಸಸ್ಪೆನ್ಸ್, 8 ಮಾಜಿ ಸಚಿವರು ಸೇಫ್ ಅಂತ ಹೇಳಲಾಗ್ತಾ ಇದೆ. ಯಾರ್ಯಾರು ಗೊತ್ತಾ ಆ 8 ಮಾಜಿ ಸಚಿವರು ಅನ್ನುವಂತಹ ಪ್ರಶ್ನೆ. ಡಿಕೆಶಿ ಸಂಪುಟ ವಿಸ್ತರಣೆಯಲ್ಲೂ ಕೂಡ ಮತ್ತೆ ಹಿರಿಯರಿಗೆ ಮಣೆಯನ್ನ ಹಾಕಲಾಗ್ತಾ ಹಾಗಿದ್ರೆ ಅನ್ನುವಂಥದ್ದು. ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಂತ ಹೈಕಮಾಂಡ್ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿದೆ. ಆದ್ರೆ ರಾಜ್ಯ ನಾಯಕರ ಪಟ್ಟಿಯಲ್ಲಿ ಮತ್ತೆ ಹಿರಿಯರದ್ದೇ ಹೆಸರು ಕೇಳಿ ಬರ್ತಾ ಇದೆ. ವರಿಷ್ಠರ ಲೆಕ್ಕ ಒಂದು, ರಾಜ್ಯ ನಾಯಕರ ಲೆಕ್ಕ ಮತ್ತೊಂದಾಗ್ತಾ ಇರುವಂತದ್ದು. ಈ ಒಂದು ವಿಚಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ಹಳೆ ಹೊಸ ಸಮರಕ್ಕೆ ಬಿಗ್ ಕ್ಲೈಮ್ಯಾಕ್ಸ್ ಏನಾದ್ರೂ ಸಿಗುತ್ತಾ? ಗಮನಿಸ್ತಾ ಹೋಗೋದಾದ್ರೆ 8 ಮಾಜಿ ಸಚಿವರು ಸೇಫ್ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾರ್ಯಾರು ಕಂಡು ಬರ್ತಾರೆ? ಶಿವಾನಂದ ಪಾಟೀಲ್ ರವರು, ಆ ಹೆಸರು ಕೂಡ ಮುಂಚೂಣಿ. ಜೊತೆಗೆ SS ಮಲ್ಲಿಕಾರ್ಜುನ, ಇವರು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಚಲುವರಾಯ ಸ್ವಾಮಿ ಮಂಡ್ಯ ಕ್ಷೇತ್ರದ ಶಾಸಕರಾಗಿದ್ದಾರೆ, ಸೇಫ್ ಅಂತ ಹೇಳಲಾಗ್ತಾ ಇರುವಂತದ್ದು. ಶಿವರಾಜ್ ತಂಗಡಗಿ ಕೊಪ್ಪಳ ಕ್ಷೇತ್ರದ ಶಾಸಕರು. ಇನ್ನು ಬಿ ನಾಗೇಂದ್ರ ಬಳ್ಳಾರಿ ಕ್ಷೇತ್ರದ ಶಾಸಕ. ಜಮೀರ್ ಅಹಮದ್, ಇವರು ಕೂಡ ಚಾಮರಾಜಪೇಟೆ ಶಾಸಕರಾಗಿರುವಂತವರು. ಈ ಒಂದು ನಾಯಕರು ಸೇಫ್ ಅಂತ ಹೇಳಲಾಗ್ತಾ ಇರುವಂತದ್ದು. ಮಾಂಕಾಳು ವೈದ್ಯ ಭಟ್ಕಳ ಕ್ಷೇತ್ರದವರು. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ. ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕರಾಗಿದ್ದಾರೆ. SS ಮಲ್ಲಿಕಾರ್ಜುನ, ಇವರು ಕೂಡ ದಾವಣಗೆರೆ ಕ್ಷೇತ್ರದ ಶಾಸಕರು. ಈ ಎಲ್ಲಾ ನಾಯಕರ ಹೆಸರು ಈಗ ಕೇಳಿ ಬರ್ತಾ ಇರುವಂತದ್ದು. ಈ 8 ಮಾಜಿ ಸಚಿವರು ಏನಿದ್ದಾರಲ್ಲ, ಇವರು ಈಗ ಸೇಫ್ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಸಂಪುಟ ವಿಸ್ತರಣೆಯಲ್ಲಿ ಇವರ ಹೆಸರು ಕೂಡ ಈಗ ಸೇಫ್ ಆಗುತ್ತೆ. ಇವರು ಈಗ ಒಂದು ವೇಳೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರವನ್ನ ಹಾಕಿಕೊಳ್ಳಲಾಗ್ತಾ ಇರುವಂತದ್ದು. ಈಗ ಆಲ್ರೆಡಿ ಹೈಕಮಾಂಡ್ ಒಂದು ಲೆಕ್ಕಾಚಾರವನ್ನ ಹಾಕಿಕೊಂಡಿರುವಂತದ್ದು. ಜೊತೆಗೆ ಈಗ ಏನು DK ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನ ಸಿದ್ಧ ಮಾಡಿದ್ದಾರೆ. ಆ ಎಲ್ಲಾ ಒಂದು ಪಟ್ಟಿಯಲ್ಲಿ ಹೇಳಲಾಗ್ತಾ ಇರುವಂತದ್ದು. ಹಾಗಿದ್ರೆ 3 ಮಾಜಿ ಸಚಿವರು ಔಟ್ ಅಂತ ಹೇಳಲಾಗ್ತಾ ಇದೆ. ಯಾರು ಆ 3 ಮಾಜಿ ಸಚಿವರು? HK ಪಾಟೀಲ್ ಗದಗ ಕ್ಷೇತ್ರದ ಶಾಸಕರಾಗಿದ್ದಾರೆ. ಜೊತೆಗೆ ಮಧು ಬಂಗಾರಪ್ಪ ಸೊರಬ ಕ್ಷೇತ್ರದ ಶಾಸಕರು. ಇನ್ನುಳಿದಂತೆ ಇರುವಂತವರು ಸಂತೋಷ್ ಲಾಡ್ ಕಲ್ಗಟ್ಟಿ ಕ್ಷೇತ್ರದ ಶಾಸಕ. ಈ ಒಂದು 3 ನಾಯಕರನ್ನ ಈಗ ಒಂದು ಸಚಿವ ಸಂಪುಟದಿಂದ ಔಟ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. 8 ಜನರು ಸೇಫ್ ಆಗ್ತಾ ಇದ್ರೆ 3 ಜನ ಮಾಜಿ ಸಚಿವರು ಈ ಒಂದು ಸಚಿವ ಸಂಪುಟ ರೇಸ್ನಿಂದ ಔಟ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಅಶ್ವವೇಗದಲ್ಲಿ ಈ ಕುರಿತಾಗಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇರುವಂತದ್ದು ಕೂಡ. ಇನ್ನೇನೋ ಸಿಎಂ DK ಶಿವಕುಮಾರ್ ಅವರ ಸಂಪುಟ ಸಸ್ಪೆನ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. 8 ಮಾಜಿ ಸಚಿವರು ಸೇಫ್ ಅಂತ ಹೇಳಲಾಗ್ತಾ ಇದೆ.
ಯಾರು ಆ ಒಂದು ಮಾಜಿ ಸಚಿವರು ಗಮನಿಸ್ತಾ ಹೋಗೋದಾದ್ರೆ ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಲ್ಲಿ ಮತ್ತೆ ಹಿರಿಯರಿಗೆ ಮಣೆ ಹಾಕ್ತಾ ಇರುವಂತದ್ದ ಅನ್ನುವಂಥದ್ದು ಈಗ ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ ಈ ಒಂದು ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಂತಂತ ಕಾಂಗ್ರೆಸ್ ಹೈಕಮಾಂಡ್ ನ ಲೆಕ್ಕಾಚಾರ ಆಗಿರುವಂತದ್ದು. ಆದ್ರೆ ರಾಜ್ಯ ನಾಯಕರ ಪಟ್ಟಿಯಲ್ಲಿ ಮತ್ತೆ ಹಿರಿಯರ ಹೆಸರು ಕೇಳಿ ಬಂದಿದೆ. ವರಿಷ್ಠರು ಒಂದು ಲೆಕ್ಕ ಆಗಿದ್ರೆ ಇತ್ತ ರಾಜ್ಯ ನಾಯಕರ ಲೆಕ್ಕ ಮತ್ತೊಂದು ಕಡೆ ಆಗ್ತಾ ಇರುವಂತದ್ದು. ಸಚಿವ ಸ್ಥಾನಕ್ಕಾಗಿ ಹಳೆ ಮತ್ತು ಹೊಸ ಸಮರಕ್ಕೆ ಬಿಗ್ ಕ್ಲೈಮ್ಯಾಕ್ಸ್ಗೆ ಈಗ ಮುನ್ನುಡಿಯನ್ನ ಬರಿತಾ ಇರುವಂತದ್ದು ರಾಜ್ಯ ನಾಯಕರು. ಡಿ.ಕೆ. ಸಂಪುಟದಲ್ಲಿ ಸಿದ್ದು ಸಂಪುಟದ 8 ಮಾಜಿ ಸಚಿವರಿಗೆ ಸ್ಥಾನವನ್ನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನು ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂಥವ್ರು ಅವರಿಗೆ ಈಗ ಮಣಿಯನ್ನ ಹಾಕ್ಲಾಗ್ತಾ ಇದೆ ಅನ್ನುವಂತಹ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲೇ.